ಹಲೋ. ವಾಟ್? ಶಿವು, ನಾನಿಷ್ಟು ವರ್ಷ ನನ್ನ ತಂದೆ, ನನ್ನ ತಾಯಿ, ನನ್ನ ಪೇಂಟಿಂಗು ಇಷ್ಟೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀನ್ ನನಗ್ ಸಿಕ್ಕಿದ್ಮೇಲೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಸರ್ವಸ್ವ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ ಯು. ನಿನ್ ಲವ್ವಲ್ ಮುಳುಗಿ ನೀನೇನ್ ಮಾಡ್ತಿದ್ಯಾ ಅಂತ ಕೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಹೌದು, ನೀನೇನ್ ಮಾಡ್ತಿದ್ಯಾ? ಈ ಪ್ರೀತಿನ ಪ್ರೀತಿಸ್ತಾ ಇದ್ದೀನಿ. ನಾನ್ ಕೇಳಿದ್ದ ಅದನ್ನಲ್ಲ, ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ ಅಂತ. ಯಾವ ಕೆಲ್ಸ ಅಂತ ಹೇಳದಪ್ಪ? ನಾನೊಬ್ಬ ಕಳ್ಳ. ಪಿಕ್ಚರ್ ಟೈಟಲ್ ಕೇಳ್ತಾ ಇಲ್ಲ. ಕೆಲ್ಸ ಕೆಲ್ಸ, ಜಾಬ್ ಶಿವು, ಜಾಬ್. ನಿಜ ಹೇಳಿದ್ರು ನಂಬ್ತಿಲ್ವಲ್ಲಪ್ಪ. ಏಯ್ ಬರಲಿ, ಇವನ್ ಮೇಲೆ ಆಣೆ, ನಾನೊಬ್ಬ ಕಳ್ಳ. ಈ ತರ ಡೈಲಾಗ್ಸ್ ಕೇಳಿ ಕೇಳಿ ಸಾಕಾಗ್ ಹೋಯ್ತು. ಈ ತರಲೆ ಎಲ್ಲ ಬಿಟ್ಟು ಈ 4 ಬೆರಳಲ್ಲಿ ಒಂದ್ ಬೆರಳು ಮುಟ್ಟು. ಯಾಕೆ? ಈ ಬೆರಳು ಮುಟ್ಟಿದ್ರೆ IPS, ಈ ಬೆರಳು ಮುಟ್ಟಿದ್ರೆ IAS, ಈ ಬೆರಳು ಮುಟ್ಟಿದ್ರೆ ಡಾಕ್ಟರ್, ಈ ಬೆರಳು ಮುಟ್ಟಿದ್ರೆ ಕಂಪ್ಯೂಟರ್ ಇಂಜಿನಿಯರ್. ಯಾರು? ನೀನೇ. ಯಾವ್ದಾದ್ರು ಒಂದ್ ಬೆರಳು ಮುಟ್ಟು. ಕಮನ್ ಫಾಸ್ಟ್, ಚಲೋ. ಲವ್ ಮಾಡಕ್ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಬೇಕಾ? ಬೆರಳು ಹಿಡ್ಕೊ ಅಂದ್ರೆ ಪೂರ್ತಿ ಕೈಯ ಹಿಡ್ಕೊಂಡ್ಬಿಟ್ಯಾ? ನಿನ್ ಪ್ರೀತಿ ಮಾಡಿರೋದು ನಿನ್ ಕೈ ಹಿಡಿಯೋಕೆ, ಬೆರ್ಲ್ ಹಿಡಿಯೋಕಲ್ಲ. ನಿನಗ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ಲ? ನೀನು ಸಣ್ಣ ಕೇಳಿದ್ರೆ ಹೇಗೆ? ನಾನಿನ್ನು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆಗ್ಬೇಕಾ? ಪ್ರೀತಿ ಯಾಕೆ ಹಾಗೆ ನಿಂತ್ಬಿಟ್ಟೆ? ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಯಾವ ಕೆಲ್ಸ ಮಾಡಕ್ಕೂ ಮೂಡೇ ಬರಲ್ಲ. ಹಾಗಾದ್ರೆ ನಿನ್ ಫೇಸ್ ಇನ್ಸ್ಪೈರ್ ಆಗ್ತಿಲ್ವಾ? ಅಯ್ಯಯ್ಯೋ, ಹಾಗಲ್ಲ. ನನ್ಗೆ ನಾಚಿಕೆ ಆಗ್ತಾ ಇದೆ. ಒಂದೇ ಒಂದ್ ಮುತ್ತು ಕೊಡ್ಲಾ? ನಾಚಿಕೆ ಎಲ್ಲ ಬೆಂಗಳೂರಿಂದ ಆಚೆ ಹೊಡೋಗುತ್ತೆ. ಬೇಡ ಬೇಡ, ಪ್ಲೀಸ್ ಬರ್ಬೇಡ. ಅಲ್ಲೇ ಕೂತ್ಕೋ. ಓಕೆ, ಚಾಯ್ಸ್ ಇಸ್ ಯೋರ್ಸ್. ಅಲ್ಲಾಡ್ಬೇಡ, ಅಲ್ಲೇ ಕೂತ್ಕೋ. ಅಲ್ಲಾಡ್ಬೇಡ ಅಂತ ಹೇಳ್ತಿದ್ದೀನಿ. ನನ್ ಪೇಂಟಿಂಗ್ ತೊಂದರೆ ಆಗುತ್ತೆ. ಗುಡ್ ಬಾಯ್. ರೀ ಬನ್ನಿ, ಅಲ್ಲಿ ನೋಡಿ ಅವಳ ಪೇಂಟಿಂಗ್ ಹುಚ್ಚು ಎಲ್ಲಿ ತನಕ ಬಂದಿದೆ ಅಂತ. ಗುಡ್ ಬಾಯ್. ಸೇಮ್ ನಿನ್ ಥರನೇ. ವಾಟ್ ಯು ಸೇ? Isn't it beautiful? ಜಾಣ ಮರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಗೋಗುತ್ತೆ. ಪ್ಲೀಸ್ ವೇಟ್ ನಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒನ್ ಸೆಕೆಂಡ್. ಹಲೋ. ಓ ಎಸ್ ಸರ್, ಐ ವಿಲ್ ಬಿ ದೇರ್ ವಿತ್ ಇನ್ 10 minutes, ಸರ್. ಎಸ್ ಸರ್, ಐ ಟಾಕ್ ಟು ಯು ಲೇಟರ್. ಮಿಸ್ಟರ್ ರಾಥೋಡ್, ಈ ವಾರದಲ್ಲಿ 3 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, 2 ಕಿಡ್ನಾಪ್ ಆಗಿದೆ.
ಮಾಫಿಯಾದವರು ಪೊಲೀಸ್ನವರಿಗೆ ಫೋನ್ ಮಾಡ್ತಾ ದೀಪಾವಳಿ ಆಚರಿಸ್ತಾ ಇದ್ದಾರೆ. ಪೇಪರ್ನವರು ನಮ್ಮನ್ನ ಬಾಯ್ಗೆ ಬಂದ ಬೈದ್ ಬರಿತಾ ಇದ್ದಾರೆ. ಆಯ್ಸೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ನಲ್ಲ, ಇದುವರೆಗೂ ಏನ್ ಮಾಡಿದಿರ ನೀವು? ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಸರ್. ನಂಗೊಂದು ಸ್ಟ್ರಾಂಗ್ ಡೌಟ್ ಇದೆ. ನಮ್ ಡಿಪಾರ್ಟ್ಮೆಂಟ್ ನಿಂದಲೇ ಯಾರೋ ಆ ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್. ರೀ, ತಪ್ಪಿಸ್ಕೊಳಕ್ ಏನನ್ನ ಹೇಳ್ಬೇಡಿ. ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅದ್ ಹೇಗ್ರಿ ಅನುಮಾನ ಪಡ್ತೀರಾ? ಮೊನ್ನೆ ಅಮ್ಯುನಿಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಮೆಸೇಜ್ ಬಂತು. ನಾನು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ಚಾರ್ಜ್ ಮಾಡಿದ್ವಿ, ತಪ್ಪಿಸ್ಕೊಂಡ್ರು. ಪ್ರತಿ ಸಾರಿನೂ ಹೀಗೆ ಆಗ್ತಾ ಇದೆ ಸರ್. ಇದರಿಂದ ಗೊತ್ತಾಗತ್ತೆ ನಮ್ ಡಿಪಾರ್ಟ್ಮೆಂಟ್ನವರೇ ಯಾರು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಐ ಸಿ. ಯಾರ ಮೇಲೆ ಡೌಟ್ ನಿಮ್ಗೆ? ಅದೇ ಸರ್, ಗೊತ್ತಾಗ್ತಾ ಇಲ್ಲ. ಮತ್ತೆ ಅದೇ ಆನ್ಸರ್. ಐ ಆಮ್ ಸಿಕ್ ಆಫ್ ದಿಸ್ ಮಿಸ್ಟರ್ ರಾಥೋಡ್. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ರೀ. ಆದಷ್ಟು ಬೇಗ ಕಲ್ಪಿಟ್ನ ಕಂಡಿಡಿದು ಮಾಹಿತಿ ಕೊಡ್ಬೇಕು. ಇಲ್ಲ ಹೋದ್ರೆ ಈ ಜವಾಬ್ದಾರಿನ ಬೇರೆಯವ್ರು ವಹಿಸಬೇಕಾಗತ್ತೆ. ಎಸ್ ಸರ್. ಸರ್, ನನ್ನ ಕೆಲ್ಸದ ವಿಷಯ ಇನ್ನು 2 ದಿನ ಉಳಿದಿರೋದು. ಜೋಬಲ್ ಬೇರೆ ಇಷ್ಟೇ. ಬಿ ಹ್ಯಾಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು. ಸರ್, ನಾನು ಕೊಟ್ಟಿ 10 days ಅಲ್ಲಿ ಇನ್ನು 1 ದಿನ ಬಾಕಿ ಇದೆ. ಅಷ್ಟು ಬೇರೆ ಕೆಲಸ ಕೊಡಿಸ್ಬಿಡ್ತಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಮಾಡ್ತೀಯಾ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ? ನನ್ಗೀಗ ತಾನೇ ಲವ್ ಬೇರೆ ಸೆಟ್ ಆಗಿದೆ. ಅವಳು ಹೆಂಗಿದ್ದಾಳೆ ಗೊತ್ತಾ ಸರ್? ಕಣ್ ತೊಳ್ಕೊಂಡು ನೋಡ್ಬೇಕು ಸರ್. ಅವಳನ್ನ ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್. ಶಟ್ ಅಪ್. ನನಗೆ ಲವ್ ಗಿವು ಇಂತ ಬೇಜವಾಬ್ದಾರಿ ಮಾತುಗಳು ಬೇಕಾಗಿಲ್ಲ. ಸರ್, ನೀವು ನನ್ನ ಗಾಡ್ ಫಾದರ್. ನಿಮ್ಗೆ ನನ್ನ ಎಲ್ಲ ವಿಷಯನೂ ಹೇಳ್ಬೇಕು. ನಾಳೆ ನನ್ನ ಲವರ್ ಅಪ್ಪ, ಅದೇ ನಮ್ಮ ಮಾವ, ನೀನೇನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಸರ್. ಆ ರೇಂಜಲ್ಲಿ ಕೆಲಸ ಕೊಡಿ ಸರ್, ಮಾಡ್ತೀನಿ. ಕೊಡ್ತೀನಿ, ಆ ಥರದ್ದೇ ಕೆಲಸ ಕೊಡ್ತೀನಿ. ಏನ್ ಕೆಲಸ ಸರ್? ಒಂದ್ ದಿವಸ ನೀನೊಬ್ಬ ಕಾನ್ಸ್ಟೇಬಲ್ಗೆ 100 ರೂಪಾಯಿ ಕೊಟ್ಟು ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡೆ ಅಲ್ಲ? 100 ರೂಪಾಯಿ ಕೊಟ್ಟಿದ್ದಕ್ಕೆ ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರು. ಇನ್ನೊಂದು 1,00,000 ರೂಪಾಯಿ ಹೊಡೆದ್ಬಿಟ್ರೆ ನಿಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ. ನೀನ್ ಹೇಳ್ದಾಗೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವರು ದುಡ್ಡಿಗೆ ಆಸೆ ಪಟ್ಟು ಒಂದು ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಿನಗೆ ಸಲೀಂ ಡಿ ಕಿಶೋರ್ ಗೊತ್ತಾ? ನಮ್ ದೇಶದಲ್ಲಿ ಈ ಒಳ್ಳೆಯವ್ರಿಗಿಂತ ಈ ಕೆಟ್ಟ ನನ್ ಮಕ್ಳು ಟೆರೆಸ್ಗಳ ಚೆನ್ನಾಗ್ ಗೊತ್ತು. ಹೆಸರು ಕೇಳಿದೀನಿ, ಪೇಪರ್ನು ಓದಿದ್ದೀನಿ. ಸರ್, ಅಪ್ಪಿ ತಪ್ಪಿ ನೀವು ನಮ್ಮನ್ನೆಲ್ಲ ತಗಲಾಕ್ಬಿಡ್ಬೇಡಿ. ನೀನ್ ಆ ಗುಂಪಿಗೆ ಸೇರ್ಬೇಕು. ಸರ್, ಏನ್ ಮಾತಾಡ್ತಿದ್ರ ಸರ್ ನೀವು? ನಮ್ ಪೊಲೀಸ್ ಇನ್ಫಾರ್ಮರ್ ಆಗಿ ಸೇರ್ಬೇಕು. ಅವ್ರ ವಿಷಯಗಳನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ನನಗೆ ಹೇಳ್ಬೇಕು. ಮಾಡ್ತೀಯಾ? ನಾನ್ ಮಾಡೋ ಕೆಲ್ಸ ನನ್ ಲವರ್ಗೂ ಅವ್ರ ಅಪ್ಪನ್ಗೂ ಖುಷಿ ಕೊಡುತ್ತೆ ತಾನೆ? 100% ಖುಷಿ ಕೊಡುತ್ತೆ. ಹಾಗಾದ್ರೆ ಮಾಡ್ತೀನಿ ಸರ್. ಗುಡ್. ಶಿವ, ದಿಸ್ ಅ ಲೈಫ್ ಅಂಡ್ ಡೆತ್ ಕ್ವಶನ್. ಒಂದ್ ಚೂರ್ ಡೌಟ್ ಬಂದ್ರು ನಿನ್ ಜೀವ ನಿನ್ ಕೈಲಿ ಇರೋದಿಲ್ಲ. ಇಟ್ಸ್ ವೆರಿ ರಿಸ್ಕಿ. ನನ್ ಲೈಫ್ ರಿಸ್ಕ್ ಅಲ್ಲಿ ಕಳೆದಿದ್ದೀನಿ. ಇದೆಲ್ಲ ರಿಸ್ಕ್ ಅಲ್ಲ ಸರ್, ಥ್ರಿಲ್. ಗುಡ್. ಈಗ್ಲಿಂದ ನಿನ್ ಡ್ಯೂಟಿ ಸ್ಟಾರ್ಟ್. ಆದ್ರೆ ಒಂದು, ನಮ್ಮಿಬ್ರನ್ ಬಿಟ್ಟು 3ನೇವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಿನ್ ಲವರ್ ಕೂಡ. ಪ್ರೊಫೆಷನಲ್ ಸೀಕ್ರೆಟ್ ಅಂಡ್ ಇಟ್ಸ್ ಅ ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಓಕೆ? ಮಾತ್ ಕೊಟ್ಟ ಮೇಲೆ ಮುಗೀತು. ಬಲಗೈ ಮಾಡೋ ಕೆಲಸ ಎಡಗೈ ಗೊತ್ತಾಗಲ್ಲ. ಜೆಂಟಲ್ಮೆನ್ಸ್ ಅಗ್ರಿಮೆಂಟ್. ಬಿ ಹ್ಯಾಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು. ಗುಡ್, ವೆರಿ ಗುಡ್. ಇವತ್ತು ನಾನು ಫುಲ್ ದಿಲ್ ಖುಷ್. ಯಾಕೆಂದ್ರೆ ನಿನ್ನೆವರೆಗೂ ಪೊಲೀಸ್ನವರು ನನ್ನಿಂದ ಬಿದ್ದಿದ್ರು. ಈ ಕಳ್ಳ ಪೊಲೀಸ್ ಜೂಟಾಟಾಡಿ ನನಗೂ ಬೇಜಾರಾಗೋಗಿತ್ತು ಸರ್. ಇವತ್ತು ನಾನ್ ಪೊಲೀಸ್ನವ್ರ ಜೊತೆ ಸೇರಿ ಕಳ್ರಿ ನಡೀತಿದ್ದೀನಿ ಅಂದ್ಮೇಲೆ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಿಲ್ಲ ರೀ. ఏం రెడ్డి గారు? ಓ ಕಿಟಣ್ಣ, ನಮಸ್ಕಾರಪ್ಪ. ಕರ್ನಾಟಕಕ್ಕೆ ಬಂದ್ ಬೇಜಾನ್ ಕಮಾಯ. ಬೊಂಬಾಟ್ ಬಿಸ್ನೆಸ್. ಏನ್ ಬಿಸ್ನೆಸ್ ಏನೋ ಕಿಟಣ್ಣ, ರಿಜಿಸ್ಟ್ರೇಷನ್ ಎಲ್ಲ ನಿಂತು ಹೋಗಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೂ ಬಿದ್ದೇ ಹೋಗಿದೆಯಲ್ಲಪ್ಪ.
ಸುಳ್ಳು ಹೇಳ್ತೀಯ ಬೇಡ ಕಿಟ್ಟಣ, ಏನು ಮಾಡ್ಬೇಡ ಕಣಯ್ಯ. ನಿನಗೆ ಕೊಟ್ಟ ಟೈಮ್ ಮುಗ್ದೋಯ್ತು. ಡಾಕ್ಯುಮೆಂಟ್ಸ್ ಕೇಳು, ಕೊಡ್ಲಿಲ್ಲ ಅಂದ್ರೆ ಮುಗಿಸ್ಬಿಡು ಅಂತ ಹೇಳಿದಾರೆ ರೆಡಿ. ಅಲ್ಲ ಕಿಟ್ಟಣ, ಹೆಬ್ಬಾಳ್ ಸೈಟ್ಗಳನ್ನು ಬಿಟ್ಕೊಟ್ಟೆ, ಎಲೆಕ್ಟ್ರಾನಿಕ್ ಸಿಟಿ ಸೈಟ್ಗಳನ್ನು ಬಿಟ್ಕೊಟ್ಟೆ, ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಫ್ಲೋರ್ಗಳನ್ನು ಬಿಟ್ಕೊಟ್ಟೆ. ಪೂರಾ ಬಿಲ್ಡಿಂಗ್ ನ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಕಿಟ್ಟಣ? ನೀನ್ ತಂದ್ ಕೊಡೋದು ಬೇಡ, ನಾವ್ ಇಸ್ಕೊಳ್ಳೋದು ಬೇಡ. ನಿನ್ನ ಮೇಲೆ ಕಳಿಸಿ ನಾವೇ ತಗೋತೀವಿ. ಏಯ್! ಏಯ್, ನೀನು ಹೊಡೆದ್ಬಿಟ್ಯಾ? ತಪ್ಪಾಗ್ಬಿಟ್ಟೆ ಕಣ. ನೀನ್ ಹೊಡೆಯೋಕ್ ಮುಂಚೆ ನಾ ಹೊಡೆದ್ರೆ ಅದು ರೌಡಿಸಮ್, ನೀವ್ ಹೊಡೆದಾದ್ಮೇಲೆ ನಾನು ಹೊಡೆದ್ರೆ ಹೀರೋಯಿಸಮ್. ಏಯ್! ನೀನೇನ್ ದೊಡ್ಡ ಪಂಟ. ಏಯ್! ಏನೋ ಹೊಟ್ಟೆ ಕೇಳೋದಿದ್ಯಾ? ಕೈ ಕೊಡು. ಹುಚ್ಚು ನನ್ನ ಮಗನಪ್ಪ. ಏನೋ ದೊಡ್ಡ ದಾರಾ ಸಿಂಗ್ ತರ ಲುಕ್ ಕೊಡ್ತಾ ಇದೀಯಾ? ನೀನ್ ಎಷ್ಟಾದ್ರೂ ಹೊಡಿಯಮ್ಮ, ನಾ ಹೊಡ್ಸ್ಕೊಂತೀನಿ. ಆದ್ರೆ ನಾವು ಒಂದೇ ಒಂದು. ಒಟ್ಟ ಏನೋ ತಿಂತೀಯ? ಎಷ್ಟು ಹೊಡೆದ್ರು ಮಾತಾಡ್ತೀಯಲ್ಲೋ? ಮೊದಲು ಗಾಂಧಿಗಿರಿನಮ್ಮ, ನಡೀಲಿಲ್ಲ. ದಾದಾಗಿರಿ. ಏಯ್, ನಮ್ ಬಾಸ್ಗೆ ಹೊಡೆದೆ. ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದೆ. ಗುಡ್ ಬಾಯ್. ಡಿ ಹತ್ರ ಕರ್ಕೊಂಡೋಗು, ಹೇಳ್ತೀನಿ. ನನ್ನನ್ನ ಡಿ ಹತ್ರ ಕರ್ಕೊಂಡೋಗು ಅಂತ ಹೇಳಿದ್ನಲ್ಲ. ಏನಾಯ್ತು? ನಾಳೆ ಸರ್ ಒಂದೇ ಒಂದು ಗುನ್ನ ಕೊಟ್ಟೆ, ಕಳೆದೋಗ್ಬಿಟ್ಟ. ಮೈಂಡ್ ಬ್ಲಾಕ್ ಆಗಿದೆ. ಎದ್ದೇಳಕ್ಕೆ ಮಿನಿಮಮ್ 3 ದಿನ ಬೇಕು ಸರ್. ಯಾರು ನೀನು? ನಿಮ್ ಫ್ಯಾನ್ ಬಾಸ್. ಕೆಲವ್ರಿಗೆ ಈ CM, PM, ಫಿಲ್ಮ್ ಸ್ಟಾರ್ಸ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ನನಗೆ ನಿಮ್ ತರ ಡಾನ್ ಆಗ್ಬೇಕು ಅಂತ ಇಷ್ಟ. ಅದಕ್ಕೆ ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಬಾಸ್. ಈ ಚಪ್ಪರ್ ನನ್ ಮಗ 1 ವರ್ಷದಿಂದ ಡೀನ ಪರಿಚಯ ಮಾಡಿಸು ಅಂತ ಕೇಳಿದಕ್ಕೆ ಮಾಡಿಸ್ತೀನಿ ಅಂತ ಕಾಗೆ ಹರಿಸ್ತಿದ್ದ. ನಾನು ಸುಮ್ಮನೆ ಇದ್ದೆ. ನನ್ ಕೈ ರೋಲ್ ಕಾಲ್ ಮಾಡ್ತಿದ್ದ ಬಾಸ್. ಅದಕ್ಕೆ ಇವತ್ತು ಡಿ ಹತ್ರ ಕರ್ಕೊಂಡೋಗಿ ನನ್ನನ್ನ ಪರಿಚಯ ಮಾಡಿಸುತ್ತ ಕಂಡೀಷನ್ ಹಾಕಿದಕ್ಕೆ ಅವ್ನ್ ಏನಂದ ಗೊತ್ತಾ? ನೀನ್ ಡಿ ಅಂತ ಪುಡಂಗಿನ ಅಂದ. ತಡ್ಕೊಳಕ್ಕಾಗಲ್ಲ, ಒಂದ್ ಕೊಟ್ಟೆ ಅಲ್ಲೇ ಫ್ಲಾಟ್. ನೀ ನನ್ನ ಫ್ಯಾನ್ ಅಂತ ಹೇಗ್ ನಂಬೋದು? ನೀವ್ ನಂಬ್ಲೇಬೇಕು. ನಿಮ್ ಹೆಸರನ್ನ ನನ್ ಕೈ ಮೇಲೆ ಹಾಕ್ಸ್ಕೊಂಡಿದ್ದೀನಿ, ಡಿ ಅಂತ. ಇದಕ್ಕೆ
ಬಾಸ್ ನಾನು ನಿಮ್ ಫ್ಯಾನ್ ಆಗಿದ್ದು. ಇಲ್ಲಿ ನೋಡಿ, ಎದೆ ಮೇಲುಡಿ ಎದೆ ಒಳಗುಡಿ, ಇದನ್ನ ಅಲ್ಸಕ್ಕಾಗಲ್ಲ. ಈ ನಿಮ್ ಸೋಡಾ ಸಾರ ಆಸಿಡ್ ಏನ್ ಹಾಕಿದ್ರೆ ಅಲ್ಸಕ್ಕಾಗಲ್ಲ. ನಾನ್ ಸತ್ರು ಇದು ನನ್ನ ಜೊತೆ ಬರುತ್ತೆ. ಈಗ ಗೊತ್ತಾಯ್ತಾ ಬಾಸ್ ನಾನ್ ನಿಮ್ಗೆಂತ ಫ್ಯಾನ್ ಅಂತ? ಗುಡ್. ಇನ್ನೂ ನಂಬಿಕೆ ಬರ್ಲಿಲ್ವಾ? ಏಕಲವ್ಯನ್ ತರ ನನ್ನೇ ಪೂಜಿಸ್ತಾ ಅಭಿಮಾನಿಸ್ತಾ ಇದೀಯಾ? ತಗೋ, ಅವನು ಬೆರಳು ಕೊಟ್ಟ, ನೀನ್ ನನಗೆ ಬಲ್ಗೈ ಕೊಡು. ಶೂಟ್ ಮಾಡು. ಶೂಟ್. ಎದುರು ಬಿಟ್ಯಾ? ಅಯ್ಯ ಕಾಂಜಿ ಪಿಂಜಿ ನನ್ ಮಕ್ಳ, ಯಾವನು ಸ್ಟಡಿ ಇಲ್ವಲ್ರು? ಅಲ್ಲ, ಯಾವನೋ ಗೊತ್ತಿರೋ ವ್ಯಕ್ತಿ ನಿಮ್ ಜಾಗ ಬಂದಿದ್ರೆ ಅಂದ್ಮೇಲೆ ಯಾವ ರೇಂಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು. ಹೈ, ಏನ್ ಬಾಸ್ ಬಾರ್ ನಲ್ಲಿರೋನೆಲ್ಲ ಬಾಡಿ ಗಾರ್ಡ್ ಮಾಡ್ಕೊಂಡ್ರೆ ಇದೇ ಆಗೋದು. ಯಾಕೆ ಬಾಸ್ ಟೆನ್ಷನ್ ಆಗ್ಬಿಟ್ರಾ? ನಾನೆಲ್ಲಾದ್ರೆ ನಿಮ್ಗೆ ಶೂಟ್ ಮಾಡ್ತೀನಾ? ನಾನ್ ನಿಮ್ ಅಭಿಮಾನಿ ಬಾಸ್, ನಿಮ್ ಫ್ಯಾನು. ಶೂಟ್ ಮಾಡ್ಕೋ, ರೂಟ್ ಚೇಂಜ್ ಮಾಡಬೇಡ. ಗುರಿ ಮಿಸ್ ಆಗಿಲ್ಲ, ನಾನೇ ಬೇಕು ಅಂತ ಮಿಸ್ ಮಾಡ್ಕೊಂಡೆ. ಕೈ ಕಳ್ಕೊಂಡು ನಿಮ್ ಸೇವೆ ಮಾಡ್ದೆ, ಒಂದ್ ಬೆಗ್ಗರ್ ತರ ಸೈಡ್ಲಿ ಕೂತಿರೋ ಬದಲು ಈ ಬಾಡಿನ ನಿಮ್ಗೆ ಒಪ್ಸ್ಬಿಟ್ರೆ ಹೇಗೂ ನಿಮ್ಮ ನೋಡಾಯ್ತು, ನನ್ ಜಿಂದಗಿ ಸಾರ್ಥಕ ಆಯ್ತು. ಅದಕ್ಕೆ ಒಂದೇ ಒಂದ್ ಬುಲೆಟ್ ಉಳಿಸಿದೀನಿ. ತಗೊಳ್ಳಿ ಬಾಸ್, ನೀವೇ ನಿಮ್ ಕೈಯಾರ ನನ್ನ ಶೂಟ್ ಮಾಡಿ. ತಗೊಳ್ಳಿ, ಕಮಾನ್, ಶೂಟ್ ಮೀ. ನಿನ್ನಂತ ಪವರ್ಗೋಸ್ಕರ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನೀನ್ ನಂಗೆ ಇಷ್ಟ ಆಗ್ಬಿಟ್ಟೆ, ತುಂಬಾ ಇಷ್ಟ ಆಗ್ಬಿಟ್ಟೆ. ಇನ್ಮೇಲಿಂದ ನೀನೇ ನಂಗೆ ರೈಟ್ ಹ್ಯಾಂಡ್. ಒಪ್ಪದೆ ನಿನ್ನ, ಐ ಆಮ್ ಹ್ಯಾಪಿ. ಸರ್, ನೀವೇನೋ ಒಪ್ಕೊಂಡಿದ್ದೀರಾ, ಇದೇ ತರ ನನ್ ಲವರು ಅವ್ರ ಅಪ್ಪ ಒಪ್ಕೊಂಡ್ಬಿಟ್ರೆ ಸಾಕು. ಎನಫ್. ನೋಡು, ಕೆಲ್ಸದ ವಿಷಯ ಮಾತಾಡುವಾಗ ಈ ಲವರ್ಸ್ ಮ್ಯಾಟರ್ ಐ ಡೋಂಟ್ ಲೈಕ್. ಸರ್, ನಾನು ಈ ಕೆಲಸ ಮಾಡ್ತಿರೋದು ನನ್ನ ಲವರ್ಗೋಸ್ಕರ. ಅದು ನಿಮ್ಗೂ ಚೆನ್ನಾಗ್ ಗೊತ್ತು. ಅವ್ಳು ತುಂಬಾ ದಿವಸದಿಂದ ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇದ್ದಾಳೆ. ಹೇಗೂ ಈಗೋರ್ಗು ಮೇಂಟೈನ್ ಮಾಡಿದೀನಿ. ಇನ್ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ. ನಾನ್ ಏನ್ ಹೇಳಿ ಸರ್? ನೀನ್ ಏನ್ ಹೇಳ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಸೀಕ್ರೆಟ್ ಮಾತ್ರ ಆಚೆ ಬರಬಾರ್ದು. ನೀವೇನೋ ಮಾಮೂಲಿಯಾಗಿ ಹೇಳ್ಬಿಡ್ತೀರಾ. ಶಿವು, ನಿನ್ ಕೆಲ್ಸನ ಸಕ್ಸಸ್ ನೀ ಮಾಡು, ನಿನ್ ಲವ್ ನ ಸಕ್ಸಸ್ ಮಾಡೋ ಜವಾಬ್ದಾರಿ ನನಗ್ ಬಿಡು. ಈ ಮಾತ್ ಸಾಕ್ ಸರ್. 25,000 ನಿನ್ ಸಂಬಳ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ. ತಗೋ. ಆರ್ ಯು ಹ್ಯಾಪಿ? ವೆರಿ ವೆರಿ ಹ್ಯಾಪಿ ಸರ್. ಹುಷಾರಾಗಿರು, ಸ್ವಲ್ಪ ಡೌಟ್ ಬಂದ್ರು ನಿನಗೆ ಡೇಂಜರು. ನೋ ಟೆನ್ಷನ್ ಸರ್, ಬಿ ಹ್ಯಾಪಿ, ನೋ ಬಿಪಿ. ಗುಡ್, ವೆರಿ ಗುಡ್. ಮೊನ್ನೆ ಕೊಟ್ಟು ಹೊಡ್ತಕ್ಕೆ ನೀನ್ 4 ದಿನ ಎದಲಲ್ಲ ಅನ್ಕಂಡೆ. ನೀನಾರಂತ ಬಾಸಿಗೆ ಹೇಳ್ತೀನಿ. ನೀ ಎದ್ದಿದ್ದೆತ್ತನೆ ಹೇಳಕ್ಕೆ. ಯಾಕೆ ಹೊಡೆದೆ ಅವನಿಗೆ? ಹಲ್ಕಟ್ ನನ್ ಮಗ, ಅದಕ್ಕೆ ಹೊಡೆದೆ. ಸುಟ್ಟು ಬಿಸಾಕ್ಬೇಕಿತ್ತು. ನಮ್ ಗ್ಯಾಂಗ್ ಅಲ್ಲಿ ಹಲ್ಕಟ್ಗಳು ಯಾರು ಇರಬಾರ್ದು. ಜುಟ್ಟು ನನ್ ಮಗ ಬಿಡಿ ಬಾಸ್. ಬಜಾರಲ್ಲಿ ನಿಮ್ ಆಪೋಸಿಟ್ ಆಗಿ ನಿಂತ್ಕೋಬೇಕು ಅಂತ ಬೇಜಾನ್ ಹುಡುಗರು ಕಾಯ್ತಾ ಇದಾರೆ. ಡೀಲ್ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದಾರೆ. ಅರ್ಥ ಆಗ್ಲಿಲ್ವಾ ಬಾಸ್?
ಡಿ ಹಿಂದಕ್ಕಿರೋ ಎ ಬಿ ಸಿ ಡಿ ಮುಂದಕ್ಕಿರೋ XYZ ಯಾರು ಇರಬಾರ್ದು. ಓನ್ಲಿ ಡಿ ಒಬ್ನೇ ಅಂಡರ್ವರ್ಲ್ಡ್ ಡೌನ್ ಆಗಿರ್ಬೇಕು. ಅಂದ್ರೆ ಈ ಏರಿಯಾಗಿರೋ ನಿಮ್ಮ ಆಪೋಸಿಟ್ ಪಂಟ್ರಿಗಳನ್ನೆಲ್ಲ ಎತ್ಬಿಟ್ರೆ ಮುಂದಕ್ಕೆ ಬೆಳೆಯೋ ಪುಡಿ ಪೋಖ್ರಿಗಳಿಗೆ ಮೀಟರ್ ಆಫ್ ಆಗೋಗುತ್ತೆ. ನನಗ್ ಒಳ್ಳೇದು ಮಾಡೋದಕ್ಕೆ ಹೊರಟಿದ್ಯಾ? ನಿನಗೇನ್ ಒಳ್ಳೇದು ಅನ್ಸುತ್ತೋ ಅದನ್ನೇ ಮಾಡು. ಹಲೋ ಶಿವ, ನಿನ್ನಂತವನ್ ಒಬ್ಬ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರೆ ದ ಹೋಲ್ ಬ್ಯಾಂಗ್ಳೂರ್ ಸಿಟಿ ವಿಲ್ ಬಿ ಹ್ಯಾಪಿ. ಸರ್, ಫಸ್ಟ್ ನಾನ್ ಹ್ಯಾಪಿ ಆಗಿರ್ಬೇಕಲ್ವಾ? ನನ್ ಲವರ್ ಫೋನ್ ಮೇಲೆ ಫೋನ್ ಮಾಡಿ ಅವ್ರ ಅಪ್ಪನ್ ಮೀಟ್ ಮಾಡಿಸ್ಬೇಕು ಬಾ ಅಂತ ಫೋರ್ಸ್ ಮಾಡ್ತಿದ್ದಲ್ಲ. ಶಿವು, ನೀನ್ ನಿನ್ ಡ್ಯೂಟಿನ ಸರಿಯಾಗಿ ಮಾಡ್ತಾ ಇದೀಯಾ. ನಾನ್ ನನ್ ಡ್ಯೂಟಿನ ಪರ್ಫೆಕ್ಟ್ ಮಾಡ್ತಾ ಇದ್ದೀನಿ. ಇನ್ ಸ್ವಲ್ಪ ದಿನ ತಡ್ಕೋ. ನಿನ್ ಲವರ್ನ ನಾನೇ ಒಂದ್ ಮಾಡ್ತೀನಿ. ಓಕೆ ಸರ್, ನನಗೆ ಆ ಹುಡುಗಿ ಬಗ್ಗೆ ಟೆನ್ಷನ್ ಇಲ್ಲ ಸರ್. ಆದ್ರೆ ಅವ್ರಪ್ಪ ಕಲೆಕ್ಟರ್ ಆದ್ರು, CM ಆದ್ರು, ಕೊನೆಗ್ PM ಆದ್ರು ನಾನು ಹೇಳಿ ಒಪ್ಪಿಸ್ತೀನಿ. ಒಪ್ಲಿಲ್ಲ ಅಂದ್ರೆ ಅವ್ರ ಅಪ್ಪನ ಎನ್ಕೌಂಟರ್ ಮಾಡಿ ಆ ಹುಡುಗಿನ ದತ್ತು ತಗೊಂಡು ನಿನ್ ಮದ್ವೆ ಮಾಡ್ತೀನಿ. ನೀನ್ ಡಿ ಹತ್ರ ಮಾತ್ರ ಇದೆಯಾ, ಇನ್ನೂ ಸಲೀಂ ಹತ್ರ ಹೋಗೇ ಇಲ್ವಲ್ಲ? ಆದಷ್ಟು ಬೇಗ ಸಾಧಿಸ್ತೀನಿ ಸರ್. ಅವಸರ ಪಟ್ರೆ ಡೌಟ್ ಬರುತ್ತೆ ಅಂತ ನಾನೇ ಸುಮ್ಮನಿದ್ದೀನಿ. ಸದ್ಯದಲ್ಲೇ ಸಲೀಂ ಬೆಂಗಳೂರಿಗೆ ಬರ್ತಿದ್ದೇನೆ ಅಂತ ಮೆಸೇಜ್ ಇದೆ. ಅಟ್ ಎನಿ ಕಾಸ್ಟ್ ಈ ಸಾರಿ ನಾನು ಅವನ್ನ ಹಿಡಿಲೇಬೇಕು. ಮಿಸ್ ಆದ್ರೆ ಸಲೀಂನ ಹಿಡಿಯೋಕೆ ಇನ್ ಚಾನ್ಸ್ ಇಲ್ಲ. ನಾನು ಹಿಡ್ಕೊಡ್ತೀನಿ. ಆಲ್ ದ ಬೆಸ್ಟ್ ಶಿವು. ಹಲೋ ಡಿ, ಕೇರ್ಫುಲ್. ನಿನ್ ಗ್ಯಾಂಗ್ ಅಲ್ಲಿ ಪೊಲೀಸ್ ಇನ್ಫಾರ್ಮರ್ ಇದ್ದಾನೆ. ಏನ್ ನೀನ್ ಹೇಳೋದು? ಹೌದು ಡಿ, ನಾನೀಗ ಪೊಲೀಸ್ ಅಲ್ಲಿ ಇದ್ಕೊಂಡು ನಿನ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಲ್ಲ, ಅದೇ ತರ ನಿನ್ ಗ್ಯಾಂಗ್ ಅಲ್ಲಿ ಯಾರೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋರು ಇದ್ದಾರೆ. ಯಾರು? ಹಲೋ ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ನಾನೇ ಡೈರೆಕ್ಟ್ ಆಗಿ ಬಂದು ಅಲ್ಲಿ ತೋರಿಸ್ತೀನಿ. ಬೇಗ ಬಾ, ಇಲ್ಲೇ ಶೂಟ್ ಮಾಡಿ ಬಿಸಾಕ್ತೀನಿ.
ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ನಮ್ಮ ಗುಂಪಿನಲ್ಲಿ ಯಾವನೋ ಪೊಲೀಸ್ ಇನ್ಫಾರ್ಮರ್ ಇದ್ದಾನಂತೆ. ಅವನು ಯಾರು ಅಂತ 5 ನಿಮಿಷದಲ್ಲಿ ಗೊತ್ತಾಗತ್ತೆ. ಹಾಯ್ ಡಿ. ಹೇಳು, ಯಾರು ಯಾರು? ಇವನ? ಅವನ? ಇವನ? ಇವನ? ಇವನು? ಇವನ? ಇವನ? ಶೂ? ನೀನಲ್ಲ ತಾನೆ? ತಮಾಷೆ ಮಾಡ್ಬೇಡ ಡಿ. ಅವನ? 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 ಮತ್ತಿನ್ ಯಾರು? ಇವನ ಪೊಲೀಸ್ ಇನ್ಫಾರ್ಮರ್? ಹೌದು ಡಿ, ಇವನೇ. ನಾವು ಸ್ವಲ್ಪ ಯಾಮಾರಿದ್ರೆ ನಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸಿರೋ, ಅದಕ್ಕೆ ನಾನೇ ಎತ್ತುಬಿಟ್ಟೆ. ಇವನ ಅವತ್ತೇ ಹೇಳ್ದ, ನಾನ್ ನಂಬಲಿಲ್ಲ. ಬೈ ದ ವೇ, ನನ್ನ ರೈಟ್ ಹ್ಯಾಂಡ್ ಶಿವು ಅಂತ. ಹಲೋ ಹಲೋ ಡಿ, ನಾನಿಲ್ಲಿ ತುಂಬ ಹೊತ್ತಿದ್ರೆ ಡೇಂಜರ್. ದಯವಿಟ್ಟು ಇವ್ರನ್ನ ನನ್ನ ಜೊತೆಲಿ ಕಳಿಸ್ಕೊಡು. ಟೇಕ್ ಹಿಮ್. ನಿಲ್ಸು, ಗಾಡಿ ನಿಲ್ಸು ಪ್ಲೀಸ್. ಶಿವು, ದಮ್ಮಯ್ಯ ನಿನ್ ಕೈ ಮುಗಿತೀನಿ, ಆ ರಿಮೋಟ್ ಕೊಟ್ಬಿಡು. ನಾನೇ ಪೊಲೀಸ್ ಇನ್ಫಾರ್ಮರ್. ನೋಡೋದ್ನಲ್ಲ, ನಾನು ಈಗಲೇ ನೋಡಿದ್ದು ನೀನ್ ಡಿ ಇನ್ಫಾರ್ಮರ್ ಅಂತ. ನೀನು ಡಿ ಇಂದ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಹಾ, ಕ್ಯಾಪ್ಸೂಲ್ ಬಾಂಬು ನಿನ್ ಬಾಡಿ ಒಳಗೆ ಹೋಗಾಯ್ತು. ಈ ಬಟನ್ ಒತ್ತಿದ್ರೆ ನೀನು ಆ ಗೊಂಬೆ ತರ ಬ್ಲಾಸ್ಟ್ ಆಗೋಗ್ತೀಯ. ಬೇಡ ಬೇಡ ಪ್ಲೀಸ್, ನೀನೇ ಪೊಲೀಸ್ ಇನ್ಫಾರ್ಮರ್ ಅಂತ ಈಗ ನಾನು ಹೇಳಲ್ಲ. ಹೇಳ್ಬೇಕು, ಆದ್ರೆ ಕಿಟ್ಟಿ ಹೆಸರು ಹೇಳ್ಬೇಕು. ಓಕೆ ಪ್ಲೀಸ್, ಆ ರಿಮೋಟ್ ಕೊಟ್ಬಿಡು. ರಿಮೋಟ್ ಕೊಟ್ಬಿಡು. ಆ ಕಿಟ್ಟಿನ ಇನ್ಫಾರ್ಮರ್ ಅಂತ ತೋರಿಸಿ ಶೂಟ್ ಮಾಡಿ ಸಾಯ್ಸಾಯ್ತಲ್ಲ, ಇನ್ನೇನ್ ನಿನ್ಗೆ? ಯಾಕೆ ಗುಳ್ಳು ನನ್ನ ಮಗ ನಿನ್ಗೆ SI ಪೋಸ್ಟ್ ಕೊಟ್ಟಿದ್ದು? ನೀನು ಈ ಕೆಲ್ಸಕ್ಕೆ ಲಾಯಕಲ್ಲ. ರೇಸ್ ಕೋರ್ಸಲ್ಲಿ ಕುದುರೆಗೆ ಹುಲ್ಲು ಉರ್ಲಿ ತಿನ್ಸಿ ಲಾಯ ತೊಳೆಯಕ್ಕೆ ಲಾಯಕು. ಯಾಕೆ ಒಳ್ಳೆ ದೇವ್ ಹಚ್ಕೊಂಡಂಗೆ ಹಚ್ಕೊಂತ ಇದೀಯಾ? ಯಾರಾದ್ರೂ ಕ್ಯಾಪ್ಸೂಲ್ ಒಳಗೆ ಬಾಂಬ್ ಹಾಕಕ್ಕಾಗತ್ತಾ? ನಿನ್ ಬಾಯಿಗೆ ಹಾಕಿದ್ದು ವಿಟಮಿನ್ ಪಿಲ್ಸ್, ಸ್ವಲ್ಪ ಸ್ಟ್ರೆಂತ್ ಬರ್ಲಿ ಅಂತ. ಓ, ಆ ಗೊಂಬೆ ಹೇಗ್ ಬ್ಲಾಸ್ಟ್ ಆಯ್ತು ಅಂತನಾ? ಅದಕ್ಕೆ ಆಲ್ರೆಡಿ ಬಾಂಬ್ ಫಿಕ್ಸ್ ಮಾಡಿದ್ದೆ. ನೀನ್ ನನ್ನ ಫೂಲ್ ಮಾಡಿದ್ಯಾ? ನಾನ್ ನೀನ್ ಸುಮ್ನೆ ಬಿಡೋದಿಲ್ಲ. ಏನು ಒಂದು ಕೂದಲು ಕಿತ್ಕೊಳಕ್ಕಾಗಲ್ಲ. ಕಾಕಿ ಬಟ್ಟೆ ಹಾಕೊಂಡ್ ಕರ್ನಾಟಕನ ಹಾಳು ಮಾಡಕ್ ಕೊಟ್ಟಿದಿರಲ್ಲ, ನಾವೇ ಪರವಾಗಿಲ್ಲ. ಸಿವಿಲ್ ಡ್ರೆಸ್ ಹಾಕೊಂಡು ಕರ್ನಾಟಕದ ಮರ್ಯಾದೆ ಕಾಪಾಡ್ತಿದೀವಿ. ನಿನ್ನಂತವ್ರನ್ನ ಬೇಕಾದಷ್ಟು ಜನ ನೋಡಿದೀನಿ. ನಡಿ, ಮೊದಲು ನಾನು ಡ್ರಾಪ್ ಮಾಡು.
ನಿನ್ ಪಿಕಪ್ ಮಾಡಕ್ಕೆ ನಿಮ್ ಮಾವ ACP ಬಂದಿದ್ದಾನೆ ಅಲ್ವಾ? ಸರ್ ಅವನನ್ನ ಸಾಯಿಸೇ ಬಿಟ್ರಲ್ಲ ಸರ್. ಕಾನೂನು ಪ್ರಕಾರ ಇವನ್ನ ಅರೆಸ್ಟ್ ಮಾಡಿದ್ರೆ ಈ ಕೆಟ್ಟ ರಾಜಕೀಯದಲ್ಲಿ ಮತ್ತೆ ಹೊರಗಡೆ ಬರ್ತಿದ್ದ. ಇಂಥ ದೇಶದ್ರೋಹಿಗಳಿಗೆ ಎನ್ಕೌಂಟ್ರೆ ಕರೆಕ್ಟ್. ಗೋ ಯು ಗೋ.